ನಾನು ಹಿಂದೆ ಎಕ್ಸ್ಪ್ಲೈನ್ ಮಾಡಿದಂತೆ ಡೆತ್ ನೋಟ್ ಒರಿಜಿನಲ್ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದರ ಕಾರ್ಟೂನ್ ವರ್ಷನ್ ನಾನು ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇದರಲ್ಲಿ ಒಂದು ಇನ್ಶಿಯಂಟ್ ಬುಕ್ ಬರುತ್ತೆ. ಅದರಿಂದ ನಾವು ಏಂಜಲ್ ಆಫ್ ಡೆತ್ ಅನ್ನು ನೋಡಬಹುದು. ಅದರಲ್ಲಿ ಆ ಬುಕ್ ನಲ್ಲಿ ಯಾರಾದರೂ ಹೆಸರು ಬರೆದರೆ ಹಾಗೆ ಸಾಯ್ತಾರೆ. ಮುಂದೆ ಏನಾಯಿತು ಎಂಬುದನ್ನ ಈ ಕಥೆಯಲ್ಲಿ ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಶುಸುಕೆ ಕನೆಕೋ. ಈ ಚಿತ್ರದಲ್ಲಿ ತತ್ಸುಯಾ ಫುಜಿವಾರ, ಕೆನಿಚಿ ಮಾಟ್ಸುಯಾಮ, ಅಸ್ಕಾ ಸೆಟೋ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಕ್ರೈಮ್ ಡ್ರಾಮಾ ಫ್ಯಾಂಟಸಿ ಚಿತ್ರವಾಗಿದ್ದು, ಈ ಚಿತ್ರದ IMDb ರೇಟಿಂಗ್ 7.5 ಮತ್ತು ರಾಟನ್ ಟೊಮೊಟೊದಲ್ಲಿ 78% ಸ್ಕೋರ್ ಮಾಡಿದೆ ಮತ್ತು 86% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಈ ಚಿತ್ರ ಜಪಾನ್ ದಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಮ್ಗೆ ಒಬ್ಬ ಕ್ರಿಮಿನಲ್ ವ್ಯಕ್ತಿಯನ್ನು ತೋರಿಸಲಾಗಿದೆ. ಆತ ಪೊಲೀಸರಿಂದ ಓಡಿ ಹೋಗುತ್ತಿದ್ದ. ಸಡನ್ಲಿ ಅವರು ಹೃದಯಾಘಾತಕ್ಕೆ ಒಳಗಾಗುತ್ತಾರೆ ಮತ್ತು ಸಾಯ್ತಾರೆ. ಅದರ ನಂತರ ನಮ್ಗೆ ಇನ್ನೂ ಶಿಕ್ಷೆಯಾಗದ ದೊಡ್ಡ ಕ್ರಿಮಿನಲ್ ಗಳನ್ನು ತೋರಿಸಲಾಗಿದೆ. ಜೈಲಿನಲ್ಲಿರುವ ಎಲ್ಲಾ ಜನರು ಹೃದಯಾಘಾತದಿಂದ ಸಾಯ್ತಾರೆ. ಈ ಸಾವುಗಳು ಸಹಜವಲ್ಲ, ಆದ್ರೆ ಇದರ ಹಿಂದೆ ಲೈಟ್ ಎಂಬ ಬಾಲಕನ ಕೈವಾಡವಿದೆ. ಇನ್ಫ್ಯಾಕ್ಟ್ ಅವರು ಡೆತ್ ನೋಟ್ ಎಂಬ ಅಸಾಮಾನ್ಯ ಬುಕ್ ಅನ್ನು ಕಂಡುಕೊಂಡರು. ಅದರ ಮೇಲೆ ಯಾರ ಹೆಸರನ್ನು ಬರೆಯಲಾಗುತ್ತದೆ ಅವನು ಸಾಯ್ತಾನೆ. ಆ ಬುಕ್ ನಲ್ಲಿ ಬರೆದ ಮೆಟ್ ಪ್ರಕಾರ ಅವನು ಸಾಯ್ತಾನೆ. ಈ ಬುಕ್ ಜನರನ್ನು ಕಂಟ್ರೋಲ್ ಮಾಡಬಲ್ಲದು. ಲೈಟ್ ಈ ಬುಕ್ ಅನ್ನು ಪಡೆದುಕೊಂಡಿದ್ರಿಂದ ಅವರು ಕೆಟ್ಟತನವನ್ನು ಸಾಯಿಸಲು ಕ್ರಿಮಿನಲ್ ಗಳ ಹೆಸರನ್ನು ಬರೆಯುತ್ತಿದ್ರು. ಹಠಾತ್ ಸಾವುಗಳಿಂದ ಇಡೀ ಜಗತ್ತು ಭಯಭೀತವಾಗಿದೆ. ಕ್ರಿಮಿನಲ್ ಗಳು ತುಂಬಾ ಹೆದರುತ್ತಿದ್ರು. ಗೌರ್ಮೆಂಟ್ ಸಹ ಬೆರಗಾಗಿತ್ತು. ಕೆಲವರು ಅದನ್ನು ಕೆಟ್ಟ ಜನರಿಗೆ ದೇವರು ಕೊಟ್ಟ ಶಿಕ್ಷೆ ಅಂತ ಕಾಲ್ ಮಾಡುತ್ತಿದ್ರು. ಕೆಲವರು ಅದನ್ನು ಸೋ ಇನ್ಸಿಡೆನ್ಸ್ ಅಂತ ಕಾಲ್ ಮಾಡುತ್ತಿದ್ರು. ಕೆಟ್ಟ ಜನರನ್ನು ಕೊಂದ ನಂತರ ಲೈಟ್ ಅವನ ಹೆಸರನ್ನು ಆರಿಸಿಕೊಂಡನು. ಅವನನ್ನು ಕಿರಾ ಅಂತ ಹೆಸರಿಸಿದನು. ಕೆಲವರು ಕಿರಾ ಅವರನ್ನು ತಮ್ಮ ಹೀರೋ ಅಂತ ಪರಿಗಣಿಸುತ್ತಿದ್ರು. ಈ ನ್ಯೂಸ್ ಇಡೀ ವಿಶ್ವದಲ್ಲಿ ವೈರಲ್ ಆಗಿತ್ತು. ನಂತರ ನಾವು ಲೈವ್ ನ್ಯೂಸ್ ನಲ್ಲಿ ಕ್ರಿಮಿನಲ್ ಅನ್ನು ನೋಡ್ತೇವೆ. ಅವರು ಒಂದು ಫ್ಯಾಮಿಲಿಯನ್ನು ಬಂಧಿಸಿದರು. ಲೈಟ್ ಸೇರಿದಂತೆ ಎಲ್ಲರೂ ಈ ನ್ಯೂಸ್ ಅನ್ನು ನೋಡುತ್ತಿದ್ರು. ಆ ಟೈಮ್ ನಲ್ಲಿ ಆ ಡೆತ್ ನೋಟ್ಬುಕ್ ಅನ್ನು ಕೈಯಲ್ಲಿ ಹಿಡಿದಿದ್ದರು. ಸ್ವಲ್ಪ ಟೈಮ್ ನಂತರ ಕ್ರಿಮಿನಲ್ ಸತ್ತಿದ್ದಾನೆ ಅಂತ ಈ ನ್ಯೂಸ್ ಅನ್ನು ತೋರಿಸಲಾಗಿದೆ. ಈ ಸೀರೀಸ್ ನಲ್ಲಿ ಕಿರಾ ಅವರನ್ನು ಲಾ ಸ್ಟೂಡೆಂಟ್ ಆಗಿ ತೋರಿಸಲಾಗಿದೆ. ಅವನಿಗೆ ಮಿಸಾ ಎಂಬ ಒಬ್ಬ ಬೆಸ್ಟ್ ಫ್ರೆಂಡ್ ನಿದ್ದಳು. ಅವರ ಸಂಬಂಧ ತುಂಬಾ ಚೆನ್ನಾಗಿತ್ತು. ಕಾಲೇಜಿನಲ್ಲಿ ಲೈಟ್ ಮಿಸಾಗೆ ತಾನು ಒಂದು ರಾತ್ರಿ ಬಾರ್ಗೆ ಹೋಗಿದೆ ಅಂತ ಹೇಳ್ತಾನೆ. ಕ್ರಿಮಿನಲ್ಸ್ ಗಳು ಇದ್ರು, ಮರ್ಡರರ್ ಮತ್ತು ಕಳ್ಳರು ಎಕ್ಸೆಟ್ರಾ. ಅವರಿಗೆ ಶಿಕ್ಷೆಯಾಗದ ರೀಸನ್ ಸಂತೋಷವಾಗಿರುವ ಕ್ರಿಮಿನಲ್ ಗಳನ್ನು ಲೈಟ್ ಕೇಳುತ್ತಾನೆ. ಅವರು ಲೈಟ್ ನೊಂದಿಗೆ ತಪ್ಪಾಗಿ ವರ್ತಿಸುತ್ತಾರೆ. ಆದ್ರೆ ಲೈಟ್ ಅವರ ವಿರುದ್ಧ ಏನನ್ನು ಮಾಡಲು ಸಾಧ್ಯವಾಗಲಿಲ್ಲ. ಅವನು ಬಾರ್ನಿಂದ ಹೊರಬಂದು ಅವನ ಬುಕ್ ಅನ್ನು ಎಸೆಯುತ್ತಾನೆ. ಈ ಬುಕ್ ಉಳಿದಿದೆ ಮತ್ತು ತನಗೆ ಯಾವುದೇ ಪ್ರಯೋಜನವಿಲ್ಲ ಅಂತ ಅವನಿಗೆ ಅನಿಸುತ್ತದೆ. ಯಾಕಂದ್ರೆ ಈ ಬುಕ್ ಇದ್ದರೂ ಯಾರಿಗೂ ನ್ಯಾಯ ಕೊಡಿಸಲು ಸಾಧ್ಯವಾಗುತ್ತಿಲ್ಲ. ಆದ್ರೆ ಡೆತ್ ನೋಟ್ ಸಿಕ್ಕಾಗ ಅವರ ಜೀವನವೇ ಬದಲಾಯಿತು. ಅವರು ಅದನ್ನು ನೆಲದ ಮೇಲೆ ಬಿದ್ದಾಗ ಪಡೆದರು. ಆಶ್ಚರ್ಯವೆಂಬಂತೆ ಈ ಬುಕ್ ಅನ್ನು ಹೊರತುಪಡಿಸಿ ಎಲ್ಲೆಡೆ ಮಳೆಯಾಗಿದೆ. ನಂತರ ಲೈಟ್ ಆ ಬುಕ್ ಅನ್ನು ಮನೆಗೆ ತರುತ್ತಾನೆ. ಆ ಬುಕ್ ಬಿಟ್ಟು ಮಿಸ್ಸಾಗೆ ಎಲ್ಲಾನು ಹೇಳುತ್ತಿದ್ದ. ಏಕೆಂದ್ರೆ ಲೈಟ್ ಅದನ್ನು ಯಾರಿಗೂ ಹೇಳಿರಲಿಲ್ಲ. ಇದು ಏನು ಅಂತ ಅವನಿಗೆ ಇದರ ಬಗ್ಗೆ ಏನೂ ತಿಳಿದಿರಲಿಲ್ಲ. ಆದ್ರೆ ಅವನು ಅದರ ರೂಲ್ಸ್ ಗಳನ್ನು ಓದುತ್ತಾನೆ. ರೂಲ್ಸ್ ನ ಪ್ರಕಾರ ಅದರ ಮೇಲೆ ಯಾರ ಹೆಸರನ್ನು ಬರೆಯಲಾಗುತ್ತದೆಯೋ ಆ ವ್ಯಕ್ತಿ ಸಾಯ್ತಾನೆ. ಅದರ ಮೇಲೆ ಸಾವಿನ ಮೆಥಡ್, ಸಾವು ಬರುವ ಮೆಥಡ್ ಎಲ್ಲಾನು ಅದರಲ್ಲಿ ಬರೆಯಲಾಗಿದೆ. ನಂತರ ಲೈಟ್ ಒಬ್ಬ ಕ್ರಿಮಿನಲ್ ನ ಕುರಿತಾದ ನ್ಯೂಸ್ ಅನ್ನು ವೀಕ್ಷಿಸುತ್ತಾನೆ. ನಂತರ ಆ ಕ್ರಿಮಿನಲ್ ಅನ್ನು ಚೆಕ್ ಮಾಡಲು ಅವನು ಅದರಲ್ಲಿ ಅವನ ಹೆಸರನ್ನು ಬರೆಯುತ್ತಾನೆ. ರಾತ್ರಿ ಮುಗಿಯುತ್ತೆ ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಲೈಟ್ ನನ್ನು ನೋಡ್ತೇವೆ. ಅವರು ಪೇಪರ್ ಓದುತ್ತಿದ್ರು. ಅವನ ಹೆಸರನ್ನು ಬರೆದ ಕ್ರಿಮಿನಲ್ ಸತ್ತಿದ್ದಾನೆ. ಅದನ್ನು ನೋಡಿ ಅವನು ಬೆಚ್ಚಿ ಬೀಳ್ತಾನೆ. ಆದಾಗ್ಯೂ ಅವರು ಈ ಬುಕ್ ಅನ್ನು ನಂಬಲಿಲ್ಲ. ಅವರು ಅದನ್ನು ಮತ್ತೊಮ್ಮೆ ಚೆಕ್ ಮಾಡಲು ಬಯಸಿದ್ದರು. ಅವನು ಬಾರ್ಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಕ್ರಿಮಿನಲ್ ಅವನೊಂದಿಗೆ ಅನುಚಿತವಾಗಿ ವರ್ತಿಸಿದನು. ಲೈಟ್ ಡೆತ್ ನೋಟ್ ನಲ್ಲಿ ಅವನ ಹೆಸರನ್ನು ಬರೆದಿದ್ದಾನೆ. ಅವನು ಸಾಯುವ ಮಾರ್ಗವನ್ನು ಸಹ ಬರೆಯುತ್ತಾನೆ. ಅವರ ಸಾವಿಗೆ ಹೃದಯಾಘಾತ ಅಂತ ಲೈಟ್ ಬರೆದಿದ್ದಾರೆ. ಅಷ್ಟರಲ್ಲಿ ಆ ಕ್ರಿಮಿನಲ್ ಹೃದಯಾಘಾತದಿಂದ ಸಾಯ್ತಾನೆ. ಆ ಕ್ರಿಮಿನಲ್ ಲೈಟ್ ನ ಮುಂದೆ ಸಾಯ್ತಾನೆ. ಅದನ್ನು ನೋಡಿ ಲೈಟ್ಗೆ ಆಶ್ಚರ್ಯವಾಗುತ್ತೆ. ಲೈಟ್ ಎಲ್ಲವನ್ನೂ ತನ್ನ ಕಣ್ಮುಂದೆನೆ ನೋಡಿದ್ದ. ಆದ್ರಿಂದ ಅವರು ಈ ಬುಕ್ ಅನ್ನು ನಂಬಲು ಸ್ಟಾರ್ಟ್ ಮಾಡಿದ್ರು. ಈ ಬುಕ್ ಮತ್ತು ಅದರ ರೂಲ್ಸ್ ಗಳು ಸರಿಯಾಗಿ ಕೆಲಸ ಮಾಡ್ತವೆ. ಲೈಟ್ ಹಿಂತಿರುಗುತ್ತಿದ್ದಾಗ ಅವನು ಈ ಬುಕ್ ನ ಗಾರ್ಡಿಯನ್ ನನ್ನು ಭೇಟಿಯಾಗ್ತಾನೆ. ಅವನು ಈ ಬುಕ್ ನ ಗಾರ್ಡಿಯನ್ ಏಂಜಲ್ ಆಫ್ ಡೆತ್, ಸಾವಿನ ದೇವತೆಯಾಗಿದ್ದನು. ಮೃತ್ಯು ದೇವತೆಯನ್ನು ನೋಡಲು ತುಂಬಾ ಹೆದರುತ್ತಿದ್ದರಂತೆ. ಲೈಟ್ ಅವನಿಗೆ ಹೆದರುತ್ತಾನೆ. ಈ ಬುಕ್ ಅನ್ನು ನೋಡುವವರು ಏಂಜಲ್ ಆಫ್ ಡೆತ್ ಅನ್ನು ನೋಡ್ತಾರೆ ಅಂತ ಅವರು ತಿಳಿದುಕೊಳ್ತಾರೆ. ಏಂಜಲ್ ಆಫ್ ಡೆತ್ ಎಲ್ಲಾನು ಲೈಟ್ ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ನಂತರ ನಾವು ಜಪಾನ್ ನಲ್ಲಿ ಕೆಲವು ಪೊಲೀಸ್ ಆಫೀಸರ್ ಗಳನ್ನು ನೋಡ್ತೇವೆ. ಅವರು ಆ ಸಾವಿನ ಬಗ್ಗೆ ಮಾತನಾಡುತ್ತಿದ್ರು. ಕ್ರಿಮಿನಲ್ ಗಳು ಸಾಯುತ್ತಿರುವುದನ್ನು ಪೊಲೀಸರು ಗಮನಿಸಿದ್ದಾರೆ. ಕಿರಾಗೆ ಏನು ಬೇಕು ಅಥವಾ ಅವನು ಇದ್ದಾನೋ ಇಲ್ಲವೋ ಅಂತ ಅವರು ಯೋಚಿಸುತ್ತಿದ್ರು. ಕಿರಾ ಹೀರೋ ಅಲ್ಲ, ಕ್ರಿಮಿನಲ್. ನಡೆಯುತ್ತಿರುವುದು ಕ್ರೈಮ್. ನಂತರ ನಾವು ಲೈಟ್ ನ ಫಾದರ್ ಅನ್ನು ನೋಡ್ತೇವೆ. ಅವರು ಡಿಟೆಕ್ಟಿವ್ ಆಗಿದ್ರು ಮತ್ತು ಈ ಕೇಸ್ ಅನ್ನು ನಿಭಾಯಿಸುತ್ತಿದ್ರು. ಅವರು ಕಿರಾ ಅವರನ್ನು ತಲುಪಲು ಬಯಸಿದ್ದರು. ಕಿರಾ ಯಾರ ಕಂಟ್ರೋಲ್ ದಲ್ಲಿಲ್ಲದ ರೀಸನ್ ಅವನು ಎಲ್ಲರನ್ನೂ ಕೊಲ್ಲುತ್ತಲೇ ಇದ್ದನು. ಅವನು ಅದನ್ನು ಮಾಡುವ ಪ್ರತಿಯೊಬ್ಬರನ್ನು ಕೊಲ್ತಾನೆ. ಈ ಕೇಸ್ ತುಂಬಾ ಕಷ್ಟಕರವಾಗಿದೆ ಅಂತ ಲೈಟ್ ನ ಫಾದರ್ ಅವನ ಸೀನಿಯರ್ ಗೆ ಹೇಳ್ತಾನೆ. ಈ ಕೇಸ್ ಅನ್ನು ಕಂಟ್ರೋಲ್ ಮಾಡಲು ಇಂಟೆಲಿಜೆಂಟ್ ಡಿಟೆಕ್ಟಿವ್ ನಮ್ಗೆ ಹೆಲ್ಪ್ ಮಾಡ್ತಾರೆ.
ಅವರು ಡಿಟೆಕ್ಟಿವ್ ಎಲ್. ಅವರು ಇಂಟರ್ನೆಟ್ ನಲ್ಲಿ ಅವರೊಂದಿಗೆ ಮಾತನಾಡ್ತಾರೆ. ಎಲ್ ನ ಒರಿಜಿನಲ್ ಹೆಸರು ಯಾರಿಗೂ ತಿಳಿದಿರಲಿಲ್ಲ ಮತ್ತು ಅವನ ಮುಖವನ್ನು ಯಾರೂ ನೋಡಲಿಲ್ಲ. ಅವರು ಈಗಾಗಲೇ ಕಿರಾ ಬಗ್ಗೆ ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದರಲ್ಲಿ ಅವರು ಯಶಸ್ವಿಯಾದರು. ಕಿರಾ ಬಗ್ಗೆ ಯಾರೂ ನಂಬಲಿಲ್ಲ, ಆದ್ರೆ ಇದು ನ್ಯಾಚುರಲ್ ಸಾವುಗಳಲ್ಲ ಅಂತ ಎಲ್ ಜನರಿಗೆ ಹೇಳಿದರು. ಯಾಕಂದ್ರೆ ಈ ವರ್ಷ ಅನೇಕ ಜನರು ಸಾವನ್ನಪ್ಪಿದ್ದಾರೆ. ಹೆಚ್ಚಿನ ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ಸತ್ತವರು ಮೆಡಿಕಲಿ ಸಾಮಾನ್ಯರು. ಲೈಟ್ ಈ ಬುಕ್ ಅನ್ನು ದೀರ್ಘಕಾಲದವರೆಗೆ ಹೊಂದಿದ್ದ. ಈ ಬುಕ್ ದಿಂದಾಗಿ ಲೈಟ್ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾನೆ. ನಂತರ ನಾವು ಏಂಜಲ್ ಆಫ್ ಡೆತ್ ಮತ್ತು ಕಿರಾವನ್ನು ಬಹಳ ಕ್ಲೋಸ್ ಆಗಿರೋದನ್ನು ನಾವು ನೋಡ್ತೇವೆ. ಅವರು ಒಟ್ಟಿಗೆ ಇದ್ರು ಕ್ರಿಮಿನಲ್ ಗಳನ್ನು ಕೊಲ್ಲುವ ಮೂಲಕ ಜಗತ್ತನ್ನು ಬದಲಾಯಿಸುತ್ತೇನೆ ಅಂತ ಲೈಟ್ ಹೇಳುತ್ತಿದ್ದ. ಅವರು ಸತ್ತರೆ ಜಗತ್ತು ಕ್ರೈಮ್ ಗಳಿಂದ ಮುಕ್ತವಾಗುತ್ತೆ. ಆಗ ಎಲ್ ಅವನ ಮುಖವನ್ನು ಬಹಿರಂಗಪಡಿಸಿದ್ದನ್ನು ನಾವು ಇಂಟರ್ವ್ಯೂ ನಲ್ಲಿ ನೋಡ್ತೇವೆ. ಅವರು ಕಿರಾ ಬಗ್ಗೆ ಚರ್ಚಿಸುತ್ತಿದ್ರು. ಆ ಕಿರಾ ಹೀರೋ ಅಲ್ಲ, ಮರ್ಡರರ್. ನಾವು ಅವನನ್ನು ಶೀಘ್ರದಲ್ಲೇ ಹಿಡಿಯುತ್ತೇವೆ. ಅದನ್ನು ಕೇಳಿದಾಗ ಲೈಟ್ ಕೆಟ್ಟದಾಗಿ ಅನ್ಸುತ್ತೆ. ಎಲ್ ನಿಲ್ಲಿಸಲು ಮತ್ತು ಕಿರಾವನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಜನರಿಗೆ ತಿಳಿಸಲು ಅವರು ಅದರಲ್ಲಿ ಎಲ್ ಅವರ ಹೆಸರನ್ನು ಬರೆಯುತ್ತಾರೆ. ಸಡನ್ಲಿ ಟಿವಿಯಲ್ಲಿ ಎಲ್ ಹೃದಯಾಘಾತದಿಂದ ಬಳಲುತ್ತಿದ್ದಾರೆ. ಅವನು ಸಾಯ್ತಾನೆ. ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಎಲ್ ಅದನ್ನು ನೋಡಿ ಸಂತೋಷಪಡ್ತಾರೆ. ಅವನು ಒರಿಜಿನಲ್ ಎಲ್ ಅಲ್ಲ ಅಂತ ಒಪ್ಪಿಕೊಂಡಾಗ ಲೈಟ್ ಶಾಕ್ ಆಗುತ್ತಾನೆ. ನಂತರ ನಾವು ಒರಿಜಿನಲ್ ಎಲ್ ಅವನ ಮುಖವನ್ನು ತೋರಿಸದೆ ಟಿವಿಯಲ್ಲಿ ಮಾತನಾಡುವುದನ್ನು ನೋಡ್ತೇವೆ. ಅವರು ಹೇಳ್ತಾರೆ, ಕಿರಾ, ನಾನು ಒರಿಜಿನಲ್ ಎಲ್. ಈ ಟ್ರಾನ್ಸ್ಮಿಷನ್ ಅನ್ನು ಜಪಾನ್ನಲ್ಲಿ ಪ್ರಸಾರ ಮಾಡಲಾಗಿದೆ. ಆದ್ರಿಂದ ನೀವು ಜಪಾನ್ನಿಂದ ಬಂದವರು ಅಂತ ದೃಢಪಡಿಸಲಾಗಿದೆ. ಹೆಸರು ಮತ್ತು ಮುಖ ತಿಳಿದಿರುವ ವ್ಯಕ್ತಿಯನ್ನು ನೀವು ಕೊಲ್ಲಬಹುದು ಅಂತ ಅವರು ಹೇಳ್ತಾರೆ. ಯಾರು ಅವನನ್ನು ಹಿಡಿಯಲು ಸಾಧ್ಯವಿಲ್ಲ ಅಂತ ಅವನು ಭಾವಿಸಿದ್ರಿಂದ ಲೈಟ್ ತುಂಬಾ ಚಿಂತಿತನಾಗಿದ್ದನು. ಎಲ್ ಅವರ ವಿರುದ್ಧ ಇಲ್ಲಿ ಇರುವುದರಿಂದ ಅವರು ಚಿಂತಿತರಾಗಿದ್ರು. ಲೈಟ್ಗೆ ಅವನ ಹೆಸರು ತಿಳಿದಿರಲಿಲ್ಲ ಮತ್ತು ಅವನ ಮುಖವನ್ನು ನೋಡಿರಲಿಲ್ಲ. ಅದರ ನಂತರ ಎಲ್ ಮತ್ತು ಕಿರಾ ಈ ಫೈಟ್ ನ ಬಗ್ಗೆ ಭಾರಿ ಚರ್ಚೆ ನಡೆಸಿದ್ದಾರೆ. ನಾನು ನ್ಯಾಯ ಒದಗಿಸುವವನು ಮತ್ತು ಅವನು ಕಿಲ್ಲರ್ ಅಂತ ಎಲ್ ಹೇಳಿದರು. ಆದ್ರಿಂದ ನಾನು ಕಿರಾನನ್ನು ಶಿಕ್ಷಿಸುತ್ತೇನೆ. ಏಂಜಲ್ ಆಫ್ ಡೆತ್ ನು ಕಿರಾಗೆ ಹೆಲ್ಪ್ ಮಾಡಲು ಅಶಕ್ತನಾಗಿದ್ದನು, ಯಾಕಂದ್ರೆ ಅವನನ್ನು ಕಿರಾ ತಿಳಿದುಕೊಳ್ಳಬಹುದು, ಆದರೂ ಅವನು ಯಾರಿಗೂ ಬೆಂಬಲವನ್ನು ನೀಡುವುದಿಲ್ಲ. ನಂತರ ಎಲ್ ಈ ಸಾವುಗಳ ಡೇಟಾವನ್ನು ತೆಗೆದುಕೊಳ್ಳುತ್ತಾನೆ ಅಂತ ನಾವು ನೋಡ್ತೇವೆ. ಶಾಲೆಗಳು ಮತ್ತು ಕಾಲೇಜುಗಳಿಗೆ ರಜೆ ನೀಡಿದ ನಂತರ ಈ ಸಾವುಗಳು ಸಂಭವಿಸುತ್ತವೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಅಂದರೆ ಕಿರಾ ಕಾಲೇಜು ಸ್ಟೂಡೆಂಟ್. ಆಗ ಅವನ ಫಾದರ್ ಡಿಟೆಕ್ಟಿವ್ ಮತ್ತು ಈ ಕೇಸ್ ಅನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದ ರೀಸನ್ ಎಲ್ಲರೂ ಲೈಟ್ ಅನ್ನು ಅನುಮಾನಿಸುತ್ತಾರೆ. ಲೈಟ್ ಅವನ ತಂದೆಯ ಡೇಟಾವನ್ನು ಎಕ್ಸೆಸ್ ಮಾಡಬಹುದು, ಆದ್ರಿಂದ ಅವನನ್ನು ಅನುಮಾನಿಸಲಾಯಿತು. ಕಾಲೇಜು ಟೈಮ್ ನಂತರ ಅವನು ಜನರನ್ನು ಕೊಲ್ತಾನೆ ಅಂತ ಎಲ್ಲರಿಗೂ ತಿಳಿದ ನಂತರ ಕಿರಾ ಅವನ ಕಾಲೇಜು ಟೈಮ್ಲೂ ಜನರನ್ನು ಕೊಲ್ಲಲು ಸ್ಟಾರ್ಟ್ ಮಾಡಿದನು. ಅವರು ಖಂಡಿತವಾಗಿಯೂ ಸ್ಟೂಡೆಂಟ್ ಆಗಿರುತ್ತಾರೆ ಮತ್ತು ಶಾಲಾ ಟೈಮ್ಲಿ ಜನರನ್ನು ಕೊಲ್ಲುವ ಮೂಲಕ ನಮ್ಮ ಗಮನವನ್ನು ಬೇರೆಡೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಎಲ್ ಹೇಳ್ತಾರೆ. ಕಿರಾ ಡೇಟಾಬೇಸ್ಗೆ ಎಕ್ಸೆಸ್ ಹೊಂದಿದೆ ಅಂತ ಎಲ್ ನೋಡ್ತಾನೆ. ಆದ್ರಿಂದ ಎಲ್ ಅವನ ಫಾದರ್ಗೆ ಹೇಳ್ತಾನೆ ಮತ್ತು ಅವನು ಡೇಟಾಬೇಸ್ಗೆ ಎಕ್ಸೆಸ್ ಹೊಂದಬಹುದು. ಕಿರಾ ಒಬ್ಬ ಪೊಲೀಸ್ ಆಫೀಸರ್ ಆಗಿರಬೇಕು ಅಥವಾ ನಮ್ಮ ಹತ್ತಿರ ಇರಬೇಕು ಅಂತ ಅವರು ಹೇಳ್ತಾರೆ. ಕೆಲವು ದಿನಗಳ ನಂತರ ಪೊಲೀಸರು ಅವನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಲೈಟ್ಗೆ ತಿಳಿಯುತ್ತದೆ. ಅವನ ಹಿಂದೆ ಕೆಲವು ಡಿಟೆಕ್ಟಿವ್ ಇದ್ದಾರೆ. ಕಿರಾ ಎಲ್ ಅನ್ನು ತೊಡೆದು ಹಾಕಲು ಬಯಸಿದ್ದರು. ಏಂಜಲ್ ಆಫ್ ಡೆತ್ ಹೇಳ್ತಾನೆ, ಒಬ್ಬ ವ್ಯಕ್ತಿಯ ಹೆಸರು ಮತ್ತು ಅವನ ಜೀವನದಲ್ಲಿ ಎಷ್ಟು ವರ್ಷಗಳು ಉಳಿದಿವೆ ಎಂಬುದರ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ. ನಂತರ ಲೈಟ್ ಏಂಜಲ್ ಆಫ್ ಡೆತ್ ಅನ್ನು ಅವನ ಒರಿಜಿನಲ್ ಹೆಸರಿನ ಬಗ್ಗೆ ಕೇಳ್ತಾನೆ. ಪ್ರತಿಯಾಗಿ ಏಂಜಲ್ ಆಫ್ ಡೆತ್ ಅವನ ಅರ್ಧ ಆಯಸ್ಸನ್ನ ಕೇಳ್ತಾನೆ, ಆದ್ರೆ ಲೈಟ್ ಸ್ಪಷ್ಟವಾಗಿ ನಿರಾಕರಿಸುತ್ತಾನೆ. ಲೈಟ್ ಹಿಂದೆ ಇದ್ದ ಆ ಏಜೆಂಟ್ ಅವನನ್ನು ಹೋಗಲಾಡಿಸಲು ಏನೋ ಪ್ಲಾನ್ ಮಾಡ್ತಾನೆ. ನಂತರ ಲೈಟ್ ಮತ್ತು ಮಿಸಾ ಬಸ್ಸಿಗೆ ಹೋಗ್ತಾರೆ ಮತ್ತು ಆ ಏಜೆಂಟ್ ಅಲ್ಲಿಗೆ ಬರ್ತಾರೆ. ಆಗ ಲೈಟ್ ಆ ಏಜೆಂಟರನ್ನು ಕೇಳ್ತಾನೆ, ನೀನು ನನ್ನನ್ನು ಏಕೆ ಹಿಂಬಾಲಿಸುತ್ತಿದ್ದೀಯಾ? ಅದಕ್ಕೆ ಆ ಏಜೆಂಟ್ ಉತ್ತರಿಸುವುದಿಲ್ಲ. ಆಗ ಆ ಬಸ್ಸಿನಲ್ಲಿ ಒಬ್ಬ ಕ್ರಿಮಿನಲ್ ಬರ್ತಾನೆ. ಬಸ್ಸಿನ ಡ್ರೈವರ್ ನತ್ತ ಬಂದೂಕು ತೋರಿಸ್ತಾನೆ. ಲೈಟ್ ಅಲ್ಲಿ ಒಂದು ನೋಟ್ ಬರೆದಿದ್ದ. ಅವನು ಅವನನ್ನು ಹಿಡಿತಾನೆ, ಆದ್ರಿಂದ ಅವನ ಗನ್ ಅನ್ನು ಕಸಿದುಕೊಳ್ತಾನೆ. ಆದ್ರೆ ಸಡನ್ಲಿ ಆ ಪೇಪರ್ ಲೈಟ್ ಕೈಯಿಂದ ಬೀಳುತ್ತದೆ. ಕ್ರಿಮಿನಲ್ಸ್ ಅದನ್ನು ನೋಡಿದ ಕಾಗದವನ್ನು ಹಿಡಿದಿದ್ದಾನೆ. ನಂತರ ಅವನು ಏಂಜಲ್ ಆಫ್ ಡೆತ್ ಅನ್ನು ನೋಡ್ತಾನೆ. ಅವನು ಏಂಜಲ್ ಆಫ್ ಡೆತ್ ನನ್ನು ಹಲವು ಬಾರಿ ಶೂಟ್ ಮಾಡ್ತಾನೆ, ಆದ್ರೆ ಅವನು ಖುದ್ದಾಗಿ ಏಂಜಲ್ ಆಫ್ ಡೆತ್, ಆದ್ರಿಂದ ಅವನಿಗೆ ಏನೂ ಆಗುವುದಿಲ್ಲ. ಅದನ್ನು ನೋಡಿ ಪ್ಯಾನಿಕ್ ಆಗಿ ಬಸ್ ನಿಲ್ಲಿಸಿ ಓಡ್ತಾನೆ. ಆದ್ರೆ ಒಂದು ಕಾರು ಆ ಕ್ರಿಮಿನಲ್ ಅನ್ನು ಹೊಡೆದು ಸಾಯುವಂತೆ ಮಾಡುತ್ತದೆ. ಈ ಏಜೆಂಟ್ ನ ಹೆಸರನ್ನು ತಿಳಿದುಕೊಳ್ಳಲು ಬಯಸಿದ ರೀಸನ್ ಎಲ್ಲಾನು ಲೈಟ್ ನ ಪ್ಲಾನ್ ನ ಪ್ರಕಾರ ಮಾಡಲಾಗಿದೆ. ಆಗ ಲೈಟ್ ಆ ಏಜೆಂಟ್ ಗೆ ಇನ್ನು ಮುಂದೆ ಅವನನ್ನು ಬೆನ್ನಟ್ಟಬೇಡಿ ಅಂತ ಹೇಳ್ತಾನೆ. ನಂತರ ನಾವು ಆ ಏಜೆಂಟ್ ಅನ್ನು ಅವರ ಹೆಂಡತಿಯೊಂದಿಗೆ ನೋಡ್ತೇವೆ. ಲೈಟ್ ತುಂಬಾ ಇಂಟೆಲಿಜೆಂಟ್ ನಾಗಿದ್ರಿಂದ ಅವನು ಈ ಏಜೆಂಟ್ ಗಳನ್ನು ತೊಡೆದು ಹಾಕಲು ಒಂದು ಟ್ರಿಕ್ ಅನ್ನು ಆಡಿದನು. ಅವರು ಎಲ್ ಅನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ, ಆದ್ರಿಂದ ಅವರು ಎಲ್ ನಿಂದ ನೇಮಕಗೊಂಡ ಜನರನ್ನು ಕೊಲ್ಲಲು ಬಯಸಿದ್ದರು. ಆದ್ರಿಂದ ಅವನು ಆ ಏಜೆಂಟ್ ನೊಂದಿಗೆ ಕಿಲ್ಲಿಂಗ್ ಸ್ಟಾರ್ಟ್ ಮಾಡ್ತಾನೆ. ಲೈಟ್ ಆ ಏಜೆಂಟ್ ನಿಂದ ಎಲ್ಲರ ಹೆಸರನ್ನು ಕೇಳುತ್ತಾನೆ, ಈ ಮಿಷನ್ ನ ಭಾಗವಾಗಿದ್ದ ಏಜೆಂಟ್ಗಳು. ಆದ್ರೆ ಸ್ವಲ್ಪ ಟೈಮ್ಲೇ ಆ ಏಜೆಂಟ್ ಸಾಯ್ತಾನೆ. ಆ ಸಾವು ಹೃದಯಾಘಾತದಿಂದ ಸಂಭವಿಸಿದೆ. ಯಾಕಂದ್ರೆ ಲೈಟ್ ಅವನಿಗೆ ಬದುಕಲು ಇಷ್ಟವಿರಲಿಲ್ಲ, ಆದ್ರಿಂದ ಅವನು ಅವನಿಗೆ ಸಾವನ್ನು ಬರೆದನು. ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತದೆ, ಕಿರಾ ಲೀಡರ್ ಆಗಿದ್ದರೆ ಅವನು ಒಳ್ಳೆಯ ಜನರನ್ನು ಏಕೆ ಕೊಲ್ತಾನೆ? ಅದರ ನಂತರ ಎಲ್ಲಾ ಏಜೆಂಟ್ಗಳು ಒಬ್ಬೊಬ್ಬರಾಗಿ ಕೊಲ್ಲಲ್ಪಟ್ಟರು. ಎಲ್ ಇದರ ಸುದ್ದಿಯೂ ಸಿಗುತ್ತೆ. ಇದರಿಂದ ಎಲ್ಲಾ ಪೊಲೀಸ್ ಆಫೀಸರ್ಗಳು ಭಯಭೀತರಾಗಿದ್ದಾರೆ. ಅವರು ಇತರರಂತೆ ಕಿರಾನಿಂದ ಒಂದು ದಿನ ಕೊಲ್ಲಲ್ಪಡ್ತಾರೆ ಅಂತ ಯೋಚಿಸುತ್ತಿದ್ರು. ಬಹಳಷ್ಟು
ಬಹಳಷ್ಟು ಪೊಲೀಸ್ ಆಫೀಸರ್ಗಳು ಈ ಕೇಸನ್ನು ಬಿಡಿಸದೇ ಬಿಟ್ಟು ಹೋಗ್ತಾರೆ. ಅವರ ಬಳಿ ಯಾವುದೇ ಆಪ್ಷನ್ ಇಲ್ಲದ ರೀಸನ್ ಅವರು ಎಲ್ ಅವರನ್ನು ಭೇಟಿಯಾಗಲು ಕೇಳ್ತಾರೆ. ನಂತರ ಎಲ್ಲಾ ಪೊಲೀಸ್ ಆಫೀಸರ್ಗಳು ಎಲ್ ಅವರನ್ನ ಭೇಟಿಯಾಗ್ತಾರೆ. ಇಲ್ಲಿ ನಾವು ಮೊದಲ ಬಾರಿಗೆ ಎಲ್ ಅನ್ನು ನೋಡ್ತೇವೆ. ಅವನು ತುಂಬಾ ಚಿಕ್ಕವನಾಗಿದ್ದನು ಮತ್ತು ಮಗುವಿನಂತೆ ಕಾಣುತ್ತಿದ್ದ. ಅವನು ಏಜೆಂಟ್ ನಂತೆ ಕಾಣುತ್ತಿರಲಿಲ್ಲ. ಆಗ ಏಜೆಂಟ್ ನ ಹೆಂಡತಿಯು ಹಸ್ಬೆಂಡ್ ನ ಸಾವಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದುದನ್ನು ನಾವು ನೋಡ್ತೇವೆ. ಅವಳು ಮಿಸಾಳನ್ನು ಭೇಟಿಯಾಗುತ್ತಾಳೆ. ಮಿಸಾ ಅವಳನ್ನು ಲೈಟ್ ನೊಂದಿಗೆ ಭೇಟಿಯಾಗುವಂತೆ ಮಾಡ್ತಾಳೆ. ಅವಳು ಲೈಟ್ ನನ್ನು ನೋಡುತ್ತಿದ್ದಂತೆ ಅವಳು ಅವನನ್ನು ಗುರುತಿಸ್ತಾಳೆ ಮತ್ತು ನೀನು ನನಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ, ಏಕೆಂದ್ರೆ ನಿನಗೆ ನನ್ನೊರಿಜಿನಲ್ ಹೆಸರು ಗೊತ್ತಿಲ್ಲ, ಹೀಗೆ ಹೇಳ್ತಾ ಹೊರಡ್ತಾಳೆ. ಅದನ್ನು ಕೇಳಿದ ಮಿಸಾ ಶಾಕ್ ಆಗುತ್ತಾಳೆ ಮತ್ತು ಅವನ ಸೀಕ್ರೆಟ್ ಎಲ್ಲರಿಗೂ ಬಹಿರಂಗವಾಗುತ್ತಿದೆ ಅಂತ ಲೈಟ್ ಹೆದರುತ್ತಾನೆ. ನಂತರ ನಾವು ಲೈಟ್ಸ್ ರೂಮ್ ನಲ್ಲಿ ಎಲ್ನ ಫಿಕ್ಸಿಂಗ್ ಕ್ಯಾಮೆರಾಗಳನ್ನು ನೋಡ್ತೇವೆ. ಲೈಟ್ಸ್ ಈ ಬಗ್ಗೆ ತಿಳಿದಾಗ ಅವರು ಅನುಮಾನಕ್ಕೆ ಅವಕಾಶ ನೀಡದಂತೆ ಏನನ್ನೂ ಮಾಡುವುದಿಲ್ಲ, ತನಗೆ ಏನೂ ಗೊತ್ತಿಲ್ಲದಂತೆ ಮತ್ತು ಎಲ್ಲವೂ ನಾರ್ಮಲ್ ಎಂಬಂತೆ ಪ್ರತಿಕ್ರಿಯಿಸ್ತಾನೆ. ನಂತರ ಟಿವಿಯಲ್ಲಿ ಕ್ರಿಮಿನಲ್ಗಳ ಬಗ್ಗೆ ನ್ಯೂಸ್ ನಲ್ಲಿ ತೋರಿಸಲಾಗುತ್ತಿದೆ. ಮತ್ತೊಂದೆಡೆ ಎಲ್ಲರೂ ಅವನು ಏನೋ ಮಾಡ್ತಾನೆ ಅಂತ ಲೈಟ್ ನಲ್ಲಿ ನೋಡುತ್ತಿದ್ರು. ಲೈಟ್ ಅವನನ್ನು ಟಿವಿಯಲ್ಲಿ ನೋಡದಿದ್ದರೂ ಆ ಕ್ರಿಮಿನಲ್ ಸಾಯ್ತಾನೆ. ಈ ರೀಸನ್ ದಿಂದಾಗಿ ಎಲ್ ಹೊರತುಪಡಿಸಿ ಎಲ್ಲರೂ ಲೈಟ್ ನ ಬಗ್ಗೆ ತಮ್ಮ ಡೌಟ್ ನ ಬಿಡ್ತಾರೆ. ಲೈಟ್ ಸೀಕ್ರೆಟ್ ಆಗಿ ಅವನ ಕೆಲಸವನ್ನು ಮಾಡುತ್ತಿದ್ದುದನ್ನು ನಾವು ನೋಡ್ತೇವೆ. ಅವನು ಇನ್ನೂ ಜನರನ್ನು ಕೊಲ್ಲುತ್ತಿದ್ದಾನೆ ಎಂದರ್ಥ. ಅದರ ನಂತರ ಎಲ್ಲಾ ಕ್ಯಾಮೆರಾಗಳನ್ನು ಲೈಟ್ ರೂಮ್ ನಿಂದ ತೆಗೆದು ಹಾಕಲಾಗುತ್ತದೆ. ಎಲ್ಲವೂ ಸಾಮಾನ್ಯವಾಗಿದೆ ಅಂತ ತೋರುತ್ತಿದೆ. ಆದ್ರೆ ಆ ಏಜೆಂಟರ ಪತ್ನಿ ಇನ್ನೂ ಕೇಸ್ ನ ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ರು. ಅವಳು ಎಲ್ಗೆ ಕಾಲ್ ಮಾಡಿ ಹೇಳ್ತಾರೆ, ನಾನು ನನ್ನ ಜೀವಕ್ಕೆ ರಿಸ್ಕ್ ತೆಗೆದುಕೊಳ್ಳುತ್ತಿದ್ದೇನೆ, ಆದ್ರೆ ಲೈಟ್ ಕಿರಾ ಅಂತ ನಾನು ಸಾಬೀತುಪಡಿಸುತ್ತೇನೆ. ಅವಳು ಮಿಸಾ ಕಡೆಗೆ ಬಂದೂಕನ್ನು ತೋರಿಸಿದ ಸ್ಥಳದಲ್ಲಿ ಅವಳು ಲೈಟ್ ನನ್ನು ಕಾಲ್ ಮಾಡ್ತಾಳೆ. ಅವಳು ಕಿರಾ ಅಂತ ಲೈಟ್ ಒಪ್ಪಿಕೊಳ್ಳಬೇಕೆಂದು ಅವಳು ಬಯಸಿದಳು, ಆದ್ರೆ ಅವನು ಸ್ವೀಕರಿಸಲು ನಿರಾಕರಿಸ್ತಾನೆ. ಅವಕಾಶವನ್ನು ಬಳಸಿಕೊಂಡು ಮಿಸಾ ಓಡಿ ಹೋಗ್ತಾಳೆ. ಆಗ ಆ ಏಜೆಂಟನ ಹೆಂಡತಿ ಲೈಟ್ಗೆ ಶೂಟ್ ಮಾಡಲು ಆರಂಭಿಸ್ತಾಳೆ. ಆದ್ರೆ ಬುಲೆಟ್ ತಪ್ಪಾಗಿ ಮಿಸಾಗೆ ತಗುಲಿದೆ. ಮಿಸಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಂತರ ಆ ಏಜೆಂಟನ ಹೆಂಡತಿ ಸೂಸೈಡ್ ಮಾಡಿಕೊಳ್ಳುತ್ತಾಳೆ. ಅಲ್ಲಿ ಏನಾಗುತ್ತಿದೆಯೋ ಎಲ್ಲವೂ ರೆಕಾರ್ಡ್ ಆಗುತ್ತಿತ್ತು. ಇದಾದ ನಂತರ ಪೊಲೀಸರು ಅಲ್ಲಿಗೆ ಬರ್ತಾರೆ. ನಂತರ ನಾವು ಲೈಟ್ನ ಮತ್ತು ಏಂಜಲ್ ಆಫ್ ಡೆತ್ ಪರಸ್ಪರ ಮಾತನಾಡುತ್ತಿರುವುದನ್ನು ನೋಡ್ತೇವೆ. ಹಿಂದೆ ಏನಾಯಿತು ಎಂಬುದು ನನ್ನ ಪ್ಲಾನ್ ನ ಒಂದು ಭಾಗವಾಗಿದೆ ಅಂತ ಲೈಟ್ ಏಂಜಲ್ ಆಫ್ ಡೆತ್ ಗೆ ಹೇಳುತ್ತಾನೆ. ಪುಸ್ತಕದೋನರ್ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಬಹುದು, ಆದ್ರಿಂದ ನಾನು ಈಗಾಗಲೇ ಆ ಬುಕ್ ನಲ್ಲಿ ಎಲ್ಲಾನು ಬರೆದಿದ್ದೇನೆ. ಅವನು ಅವನ ಫ್ರೆಂಡ್ ನನ್ನು ಕೊಂದನು, ಅಂದರೆ ಅವನು ಡೆವಿಲ್ ನ ಕೆಲಸ ಮಾಡಿದ ಡೆವಿಲ್. ಕಿರಾರನ್ನು ಹಿಡಿಯಲು ತನಗೆ ಮತ್ತು ಎಲ್ಲಾ ಪೊಲೀಸ್ ಆಫೀಸರ್ ಗಳಿಗೆ ಹೆಲ್ಪ್ ಮಾಡುವುದಾಗಿ ಲೈಟ್ ಅವನ ಫಾದರ್ ಗೆ ಹೇಳ್ತಾನೆ. ಯಾರು ಅವನನ್ನು ಅನುಮಾನಿಸಬಾರದು ಮತ್ತು ಅವನ ಸೀಕ್ರೆಟ್ ಸತ್ಯ ರಿವೀಲ್ಗೊಳ್ಳಬಾರದು ಅಂತ ಲೈಟ್ ಅದನ್ನು ಮಾಡುತ್ತಿದ್ದನು. ಅವನು ಅವನ ಕೆಲಸವನ್ನು ಮಾಡುತ್ತಲೇ ಇರುತ್ತಾನೆ. ಕೊನೆಯದಾಗಿ ಅವರು ಎಲ್ ಅನ್ನು ಮುಖಾಮುಖಿಯಾಗಿ ಭೇಟಿಯಾಗುತ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತದೆ. ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.